ಈಗ ಸ್ವಲ್ಪ ಎಣ್ಣೆ ನೋಡಿ ಎಷ್ಟು ಹಾಕೋಣ. ಸಾಕಾ? 2 ಸ್ಪೂನು. ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇದೆ ಅಲ್ವಾ, ಇದು ಜೆಮಿನಿ ಎಡಿಬಲ್ಸ್ ಅಂಡ್ ಫ್ಯಾಟ್ಸ್ ಇಂಡಿಯಾ ಲಿಮಿಟೆಡ್ ಕಂಪನಿ ಅವರದು. ಈ ಕಂಪನಿಯಲ್ಲಿ ಸಾಕಷ್ಟು ಹೆಲ್ದಿ ಆಯಿಲ್ಸ್ ಇದೆ. ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇದು ನಾವು ಬಳಸ್ತಾ ಇರೋದು. ಫ್ರೀಡಮ್ ಫಿಸಿಕಲ್ ರಿಫೈನ್ಡ್ ರೈಸ್ ಬ್ರಾನ್ ಆಯಿಲ್, ಫ್ರೀಡಮ್ ಕಚ್ಚಿಗನಿ ಮಸ್ಟರ್ಡ್ ಆಯಿಲ್, ಫ್ರೀಡಮ್ ಗ್ರೌಂಡ್ನಟ್ ಆಯಿಲ್, ಈ ತರದ ಡಿಫರೆಂಟ್ ಆಯಿಲ್ ಸಿಗುತ್ತೆ. ಅಂಡ್ ಈ ಆಯಿಲ್ ನ ಬಳಸಿ ಮಾಡಿರುವಂತಹ ಅಡುಗೆನ ನೀವು ಗಿಲ್ಟ್ ಫ್ರೀ ಆಗಿ ತಿನ್ಬಹುದು. ಫ್ರೀಡಮ್ ಟು ಈಟ್, ಫ್ರೀಡಮ್ ಟು ಎಂಜಾಯ್. ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇಂಡಿಯಾದಲ್ಲೇ ಅತಿ ಹೆಚ್ಚು ಸೇಲ್ ಆಗ್ತಾ ಇರುವಂತಹ ಆಯಿಲ್. ಇದು ಮಾಡರ್ನ್ ಫೆಸಿಲಿಟೀಸ್ ಇಂದ ತಯಾರಾಗಿದೆ ವಿತೌಟ್ ಹ್ಯೂಮನ್ ಟಚ್. ಇನ್ನೊಂದು ಸ್ಪೆಷಾಲಿಟಿ ಏನ್ ಗೊತ್ತಾ, ಕಡಿಮೆ ಎಣ್ಣೆನ ಯೂಸ್ ಮಾಡಿ ಜಾಸ್ತಿ ಅಡುಗೆ ಮಾಡ್ಬೋದು. ತಿರುಗಿಸೋದ್ ಕುಡಿ. ಏನಂತಾರೆ ನಿಮ್ ಲ್ಯಾಂಗ್ವೇಜ್ ಅಲ್ಲಿ ಅದಕ್ಕೆ? ಯಾವ್ದು ತಿರುಗಿಸೋದಕ್ಕೆ? ಲ್ಯಾಡ್ಲ್. ಎಂತದು? ಲ್ಯಾಡಲ್. ಲ್ಯಾಡಲ್ ಅಂತೀರಾ? ಏನಣ್ಣ ಒಬ್ಬೊಬ್ರು ಒಂದೊಂದ್ ತರ ಹೇಳ್ಕೊಡ್ತೀರಪ್ಪ. ಅದೇನೋ ಸ್ಪ್ಯಾಚುಲಾ? ಇದು ಸ್ಪ್ಯಾಚುಲಾ. ಅಣ್ಣ ಎಲ್ಲ ಅಡ್ಗೆನು ಬಡಿಸ್ಬೇಕಾರೆ ಹಂಗೆ ಬಿಡಿಸಿ ತೆಗ್ದಿ ಮಕ್ಕೆರ್ಚ್ ಬಿಡ್ತೀರಾ ಅಣ್ಣ? ಹೌದು. ತಟ್ಟೆಲ್ಲ ಕೊಡಲ್ವಾ ಅಣ್ಣ? ತಟ್ಟಲು ಹಾಕತ್ತೀವಿ, ಬಿಡ್ತಿದೆ ತಟ್ಟಲ್ಲಿ ಅದು. ಹಂಗೆ. ಈರುಳ್ಳಿ ಈಗ ಇದು ಈರುಳ್ಳಿ ಹಾಕತಾ ಇದೀನಿ. ಓಕೆ, ಎಷ್ಟು ಹಾಕೋಣ ಈರುಳ್ಳಿ? 2 ಈರುಳ್ಳಿ ಚಾಪ್ ಮಾಡಿರೋದು. ಓಕೆ. ಮದ್ವೆ ಆಗಿದ್ಯಾ? ಮದುವೆ ಆಗಿದೆ. ಏನ್ ನಿಮ್ ವೈಫ್ ಹೆಸರು? ಫಾರಿನ್ ಅಲ್ಲಿ ಮಾಡ್ಕೊ ಬಂದಿದ್ದೀರಾ? ನಮ್ದೇ ಮೈಸೂರು. ಉತ್ತರಾಖಂಡ ಎಲ್ಲಿ, ಮೈಸೂರಲ್ಲಿ ಎಲ್ಲಿಂದ ಎಲ್ಲೂ ಸಂಬಂಧ ಬೆಳೆಸಿದೀರಣ್ಣ ನೀವು? ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗ ಇದು ಚಿಕನ್ ಹಾಕತಾ ಇದೀನಿ. ಓಕೆ, ಎಷ್ಟದು? ಅರ್ಧ ಕೆಜಿ. ಅಲ್ಲ, ಕೆಜಿಗೆ ಎಷ್ಟು? ಒಂದೇ ಕೆಜಿಗೆ ನನ್ಗೆ ಗೊತ್ತಿಲ್ವಾ? ನಾನು ವೆಜ್ ಹೋಟ್ಲಲ್ಲಿ ಕೆಲಸ ಮಾಡೋದು. ಹೌದಾ? ಅಯ್ಯೋ ದೇವ್ರೆ. ಓಕೆ, ಅರ್ಧ ಕೆಜಿ ಚಿಕನ್ ಹಾಕತಾ ಇದೀನಿ. ಈಗ ಇದು ಉರಿಬೇಕು. ಕನ್ಫ್ಯೂಸ್ ಆಗ್ಬಿಟ್ಟು. ಓಕೆ, ಇದು ಉರಿಬೇಕು ಹಿಂಗೆ. ಮಿಕ್ಸ್ ಇದು ಚಿಕ್ಕ ಜಾರು ಹಾಕಿ ಬಿಡಿ. 1 ಟೊಮೆಟೊ, 50 ಗ್ರಾಮ್ ಅಷ್ಟು ಗೋಡಂಬಿ, 1 ಚಮಚ ಅಷ್ಟು ಗಸಗಸೆ. ಓಕೆ. ಗಿರಿಂಗ್ ಅನ್ಬೇಕಾ ಅಣ್ಣ? ನಮ್ ಮಿಕ್ಸಿ ಬೇರೆ ತರ ಆದ್ರೆ ಪರವಾಗಿಲ್ವಾ? ಏನ್ ಅಪರಾಧ ಇಲ್ಲ ತಾನೆ? ಏನಿಲ್ಲ. ಸೊ ಇವತ್ತು ನಮ್ಮ ಸೋರೆಕಾಯಿ ಚಿಕನ್ಗೆ ನಾವು ಯೂಸ್ ಮಾಡ್ತಾ ಇದೀವಿ ನಮ್ಮ ಬೋರೋಸಿಲ್ ಅವರ ಪವರ್ಫುಲ್ ಮಿಕ್ಸಿನ. ಬನ್ನಿ ಶುರು ಮಾಡೋಣ. ಫುಲ್ ಸಾಫ್ಟ್ ಆಗ್ಬೇಕಾ? ಫುಲ್ ನೈಸ್ ಆಗ್ಬೇಕು. ಸಾಕಾ? ಸಾಕು. ಈಗ ಇದಕ್ಕೆ ಮಸಾಲೆ ಹಾಕೋಣ. 1 ಚಮಚ ಅಷ್ಟು ಚಿಲ್ಲಿ ಪೌಡರ್, 1 ಚಮಚ ಧನಿಯಾ ಪೌಡರ್, ಓಕೆ, ಅರ್ಧ ಚಮಚ ಅರಸಿನ ಪುಡಿ, ಚಿಕನ್ ಮಸಾಲ. ಓಕೆ. ಸೊ ಚಿಕನ್ ಮಸಾಲ ಇವತ್ತು ನಾವು ಬಳಸ್ತಾ ಇದ್ದೀವಿ ನಮ್ಮ ಆಹಾರ ಅವರ ಚಿಕನ್ ಮಸಾಲಾನ. ಕ್ರಯೋಜೆನಿಕ್ ತಂತ್ರಜ್ಞಾನವನ್ನ ಬಳಸಿರೋದ್ರಿಂದ 90% ಪರಿಮಳ ಸಂರಕ್ಷಿತ ಹಾಗೆ ಅಸಲಿ ರುಚಿಯನ್ನ ಕೊಡುತ್ತೆ. ಪ್ಯಾಕೆಟ್ ಓಪನ್ ಮಾಡ್ತಿದ್ದ ಹಾಗೆ ಒಂದ್ಸತಿ ಅದರ ಪರಿಮಳ ನೀವು ಆಹಾ ಅಂತ ಆನಂದಿಸ್ತೀರಾ, ಅಷ್ಟು ಒಳ್ಳೆ ಫ್ರೇಗ್ರೆನ್ಸ್ ಇರುತ್ತೆ. ಹಾಕಿ 2 ಸ್ಪೂನ್ ಹಾಕತಾ ಇದೀನಿ. ಇದು ಓಕೆ, 2 ಚಮಚ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಚಿಕನ್ ಈಗ 50% ಬಾಯ್ಲ್ ಆಗಿದೆ. ಓಕೆ. ಈಗ ಇದಕ್ಕೆ ಸೋರೆಕಾಯಿ ಹಾಕದ. ಎಷ್ಟು ಹಾಕೋಣ ಸೌರೆಕಾಯಿ? 100 ಗ್ರಾಮ್. ಇದು 100 ಗ್ರಾಮ್ ಐತೆ. ಏನು ಯುನೀಕ್ ಆಗಿದೆ ಇದೆ, ಫಸ್ಟ್ ಟೈಮ್ ಅಪ್ಪ ನೋಡಿದ್ ನಾನು. ತುಂಬಾ ಚೆನ್ನಾಗಿರ್ತದೆ. ವಾ. ಈಗ ಉಪ್ಪು ಹಾಕೋಣ. ಓಕೆ. ಉಪ್ಪು ಹಾಕೋದು ನನ್ನ ಸ್ಟೈಲಲ್ಲಿ. ಹೆಂಗದು? ಹಂಗೆ ಹಾಕಿ. ಇದು ನಾನೇ ಹಾಕ್ಲಾ? ನೀವ್ ಹಾಕಲ್ವಾ? ನೀವು ಹಾಕ್ತೀನಿ ಅಂದ್ರಲ್ಲ. ಹಂಗ ಅಂದ್ರೆ ರುಬ್ತೀನಿ ಅಂದೆ, ಹಾಕ್ತೀನಿ ಅನ್ಲಿಲ್ಲ. ಫುಲ್ ಹಾಕಿ. ಫುಲ್ ಹಾಕ್ಬಿಡ್ಲಾ? ಸಾಕು. ಎಷ್ಟು ಹಾಕೋದು ನೀರು? ಅರ್ಧ ಗ್ಲಾಸು. ಚಿಕನ್ ನೀರ್ ಬಿಡುತ್ತದೆ, ಆಮೇಲೆ ಸೌರೆಕಾಯಿನೂ ನೀರ್ ಬಿಡುತ್ತದೆ. ವೆರಿ ಗುಡ್, ಸೂಪರ್. ಅವಾಗ ಇದು ಬಾಯ್ಲ್ ಆಗತಂಗ ಈಗ ಬಿಟ್ಬಿಡೋದು. ಎಲ್ಲಿ ಬಿಡ್ತದ? ಟ್ಯಾಂಕ್ ಇದೆ ಬಿಡ್ತದ? ಟ್ಯಾಂಕ್ ಇದೆ ಬಿಡ್ತದ? ಇಲ್ಲ, ಹಿಂಗೆ ಬಿಡೋದು. ಹಂಗೆ ಬಿಡ್ತದ? ಸೂಪರ್, ಒಳ್ಳೆ. ಇದು ಮುಚ್ಚಳ ಇದೇನಾ? ಸೊ ರೆಡಿ ಆಗಿದೆ ಮೇಡಮ್. ಈಗ ಓಕೆ, ಟೇಸ್ಟ್ ಮಾಡಿ ಹೆಂಗಿದೆ ಅಂತ. ಹಿಂಗೆ ತಗೊಂಡು ಹಿಂಗೆ ತಿನ್ಬಿಡ್ಲಾ? ಕೊಡ್ತೀನಿ. ಫೈನಲ್ ಆಗಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದೇ ಮೇನ್ ಇರೋದು ಇದರಲ್ಲಿ. ಹೌದಾ? ನೋಡಿ ಘಮ, ನೋಡಿ ಘಮ ಹೆಂಗಿದೆ. ಚೆನ್ನಾಗಿದೆ. ಓಕೆ, ಈಗ ಇದು ಇದರಲ್ಲಿ ಬೌಲ್ ಅಲ್ಲಿ ತೆಗಿತೀನಿ. ನಯನ ಅವರೇ, ಸೌರೆಕಾಯಿ ಚಿಕನ್ ರೆಡಿ ನೋಡಿ. ಕೈಯಲ್ಲಿ ಕೊಡ್ಬೇಡಿ ಅಣ್ಣ, ನಂಗೆ ಭಯ ಆಗುತ್ತೆ. ಬೇಕೆ? ನಾನ್ ಬಿಡಿಸ್ಬಿಟ್ರೆ ಅಂತ. ಫಸ್ಟ್ ಟೈಮ್ ನಿಮ್ ಡಿಶ್ ನ ಟ್ರೈ ಮಾಡ್ತಾ ಇದ್ದೀನಿ ಬುರಾನ್ ಅವರೇ. ನಾವು ಫಸ್ಟು ಆಕ್ಚುಲಿ ಸೋರೆಕಾಯಿ ಜೊತೆಗೆ ತಿಂತೀನಿ ಮೊದಲು. ಯಾಕಂದ್ರೆ ಫಸ್ಟ್ ಟೈಮ್ ಸೋರೆಕಾಯಿ ಜೊತೆ ಚಿಕನ್ ಹೆಂಗ್ ಬ್ಲೆಂಡ್ ಆಗಿರುತ್ತೆ ಅಂತ ಗೊತ್ತಿಲ್ವಲ್ಲ. ಹೊಸ ಏನಾರ ಒಂದು ಮಾಡ್ತಾ ಇರ್ಬೇಕು.
ಬಾತ್ ಸೌರಕಾಯಿ ತಂಪು ಆಮೇಲೆ ಚಿಕನ್ ಹೀಟು ಹೌದು ಇದೆರಡು ಮಿಕ್ಸ್ ಮಾಡ್ಬಿಟ್ಟು ತಿಂದ್ರೆ ಅದು ಹೀಟ್ ನ ಬ್ಯಾಲೆನ್ಸ್ ಮಾಡುತ್ತೆ. ಈ ಸೀಕ್ರೆಟೇ ಗೊತ್ತಿರ್ಲಿಲ್ವಲ್ಲ ನನಗೆ. ನಮ್ಮ ಆಹಾರ ಅವರ ಮಸಾಲ, ನಮ್ಮ ಫ್ರೀಡಮ್ ಆಯಿಲ್, ನೀವು ಆಲ್ರೆಡಿ ಫೆಂಟಾಸ್ಟಿಕ್ ಆಗಿ ಅಡುಗೆ ಮಾಡ್ತೀರಾ, ಅದ್ರ ಜೊತೆಗೆ ಇದು ಮಿಂಗಲ್ ಆಗಿ ಸಖತ್ತಾಗಿ ಬಂದಿದೆ ಕಣ್ರಿ. ಇವತ್ತು ನಮ್ಮ ಬುರಾನ್ ಅವರ ಈ ಸೋರೆಕಾಯಿ ಚಿಕನ್ಗೆ ನನ್ನ ಕಡೆಯಿಂದ ಮಜ್ಗಿ